ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಎಸ್ ಎಸ್ ಎಲ್ ಸಿ ಆದಮೇಲೆ ತುಂಬಾನೇ ಮಕ್ಕಳಿಗೆ ಸಾವಿರಾರು ಕನ್ಫ್ಯೂಷನ್ ಇರುತ್ತೆ. ಏನು ಸರ್ ಕನ್ಫ್ಯೂಷನ್ ಇರುತ್ತೆ? ಸರ್, ಈ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ಗೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರ್ಬೇಕು? ಸರ್, ನಮಗಂತಾನೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಎಸ್, ನಿಮ್ಮ ಹಕ್ಕದು. ನೀವು ಅದನ್ನ ನೀವು ಇಷ್ಟ ಆದರೆ ನೀವು ಪಡ್ಕೊಳ್ಳಿ. ಬಟ್ ನಿಮ್ಗೆ ಅದು ಹಕ್ಕದು, ನಿಮ್ಗೊಂದು ಪ್ರೊವೈಡ್ ಮಾಡ್ತಾರೆ ಸ್ಕಾಲರ್ಶಿಪ್ಸ್ ಅಂತ. ಕೆಲವರಿಗೆ ಮನಿ ಪ್ರಾಬ್ಲಮ್ ಇರುತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ಆ ಪ್ರಾಬ್ಲಮ್ ಇಂದ ಎಜುಕೇಶನ್ ಸ್ಟಾಪ್ ಆಗಬಾರ್ದು ಅಂತ ನಿಮಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಬಟ್ ಆ ಸ್ಕಾಲರ್ಶಿಪ್ನ ನೀವು ಪಡ್ಕೋಬೇಕಂದ್ರೆ ಅಥವಾ ಅಪ್ಲೈ ಮಾಡಬೇಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಇಟ್ಕೊಂಡಿರ್ಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಕೈಯಲ್ಲಿ ರೆಡಿ ಇರಬೇಕು ಅಡ್ಮಿಷನ್ಗಾಗಿರಲಿ ಅಥವಾ ಸ್ಕಾಲರ್ಶಿಪ್ಸ್ಗೆ, ಸೊ ಈ ವಿಡಿಯೋ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಏನು ಟೈಟಲ್ ಅಂದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಫ್ಟರ್ ಎಸ್ ಎಸ್ ಎಲ್ ಸಿ, ಅಥವಾ ನೀವು ಯಾವುದೇ ಬೋರ್ಡಿಗಾದರೂ ಓದಿರಲಿ, ಸಿ ಬಿ ಎಸ್ ಸಿ ಆಗಿರಲಿ, ಐ ಸಿ ಎಸ್ ಸಿ ಆಗಿರಲಿ, ನೀವು ಯಾವುದೇ ಬೋರ್ಡಿಂದ ಓದಿದ್ದೀರಾ, ಸೊ ನಿಮ್ಮ ರಿಸಲ್ಟ್ ಬಂದಿದ ತಕ್ಷಣ ನೀವೇನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಬೇಕು ಅದನ್ನೆಲ್ಲ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಕ್ಲಾರಿಟಿಯಿಂದ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ ಲಾಸ್ಟ್ವರೆಗೂ ನೋಡಿ. ಫಸ್ಟ್ ಡಾಕ್ಯುಮೆಂಟ್ ಏನು ರೆಡಿ ಇರಬೇಕಂದ್ರೆ ನಿಮ್ಮ ಆನ್ಲೈನ್ ಮಾರ್ಕ್ ಶೀಟ್. ಏನು ಸರ್ ಆನ್ಲೈನ್ ಮಾರ್ಕ್ ಶೀಟ್ ಅಂದರೆ? ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೀವೇನು ರಿಸಲ್ಟ್ ನೋಡಿದ ತಕ್ಷಣ ನೀವು ಯಾವುದೇ ಬೋರ್ಡ್ ಆಗಿರಲಿಯಪ್ಪ, ಓಕೆ, ಕನ್ಫ್ಯೂಸ್ ಆಗಬೇಡಿ. ಬರೀ ಎಸ್ ಎಸ್ ಎಲ್ ಸಿ ಮಕ್ಕಳಿಗಂತಲ್ಲ, ಕರ್ನಾಟಕ ಬೋರ್ಡು ಅಂದರೆ ಸಿ ಬಿ ಎಸ್ ಸಿ ಅಥವಾ ನೀವು ಐ ಸಿ ಎಸ್ ಸಿ ಬೋರ್ಡಿಂದ ಆಗಿದ್ರೂ ಕೂಡ ಪರವಾಗಿಲ್ಲ. ನೀವೇನು ಮಾಡಿ, ನಿಮ್ಮ ಈ ಮಾರ್ಕ್ ಶೀಟ್ ಏನಿರುತ್ತೋ ಆನ್ಲೈನು, ಅದನ್ನ ಒಂದು ಪ್ರಿಂಟ್ಔಟ್ ತೊಗೊಳ್ಳಿ. ಆ್ಯಂಡ್ ಅದನ್ನು ಫಸ್ಟು ನಿಮ್ಮ ಸ್ಕೂಲಿಂದ ಅಟೆಸ್ಟೆಡ್ ಆಗಿ ಒಂದು ಸೀಲ್ ಸೈನ್ ಹಾಕ್ಸ್ಕೊಳ್ಳಿ. ಏನು ಸರ್ ಅಟೆಸ್ಟೆಡ್ ಅಂದರೆ? ಅದು ಕಂಪಲ್ಸರಿ. ನಾನು ತುಂಬ ಕಾಲೇಜಸ್ಗೆ ಹೋಗಿ ವಿಸಿಟ್ ಮಾಡಿದ್ದೀನಿ, ಅಲ್ಲಿ ಅಟೆಸ್ಟೆಡೇ ಕೇಳ್ತಾ ಇದ್ದಾರೆ. ಆ್ಯಂಡ್ ಪ್ಲಸ್ ಇನ್ನೊಂದೇನೆಂದರೆ, ನಿಮ್ಮ ಮಾರ್ಕ್ಸ್ ಶೀಟ್ ಎಸ್ ಎಸ್ ಎಲ್ ಸಿ ಏನು ಒರಿಜಿನಲ್ ಮಾರ್ಕ್ ಶೀಟ್ ಇರುತ್ತೋ ಒರಿಜಿನಲ್ಲು, ಅದು ಸ್ವಲ್ಪ ಲೇಟಾಗಿ ಬರುತ್ತೆ, ಸರಿನಾ? ಅದನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಆ ಡಾಕ್ಯುಮೆಂಟ್ನು. ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಂದರೆ ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಏನು ನಾವು ಶಾರ್ಟ್ ಫಾರ್ಮಲ್ಲಿ ಟಿ ಸಿ ಅಂತ ಕರಿತೀವೋ. ಏನಿದ್ರ ಅರ್ಥ ಫಸ್ಟ್ ನೋಡೋಣ. ಟಿ ಸಿ ಅಂದರೆ ಏನಂತ ಅರ್ಥ? ಇದು ನಿಮ್ಮ ಸ್ಕೂಲಿಂದ ಇಶ್ಯೂ ಮಾಡಿರ್ತಾರೆ, ಸರಿನಾ? ಅಂದರೆ ನೀವು ಸ್ಕೂಲ್ ಬಿಡೋವಾಗ ಕ್ಲಾಸ್ 10th ಆದಮೇಲೆ, ನಿಮ್ಮ ಎಸ್ ಎಸ್ ಎಲ್ ಸಿ ಆದಮೇಲೆ ನೀವು ಯಾವಾಗ ಸ್ಕೂಲ್ನ ಲೀವ್ ಮಾಡ್ತಾ ಇದ್ರೆ ಬಿಡ್ತಾ ಇದ್ದೀರಾ, ಅಂದರೆ ಬೇಸಿಕಲಿ ಏನಂದರೆ ನೀವು ನಿಮ್ಮ ಫೀಸ್ ಆಗಿರಲಿ, ಏನೇನು ಪೆಂಡಿಂಗ್ ಫೀಸ್ ಇದೆಯೋ ಅದೆಲ್ಲ ಕ್ಲಿಯರ್ ಮಾಡ್ತೀರಾ. ಅಂದರೆ ಏನು ಕೂಡ ಸ್ಕೂಲ್ ಕಡೆಯಿಂದ ಇಲ್ಲಿ ಪೆಂಡಿಂಗ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಒಂದು ನಿಮಗೆ ಟಿ ಸಿ ಪ್ರೊವೈಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಅದು ಯಾಕೆ ಸರ್ ಬೇಕು? ತುಂಬ ಇಂಪಾರ್ಟೆಂಟ್ ಅಂದರೆ, ಎಸ್, ಯಾಕೆ ಬೇಕಂದರೆ ನೀವು ಕಾಲೇಜ್ ಅಡ್ಮಿಷನ್ ಆದಮೇಲೆ ನೀವು ಕಾಲೇಜವರು ಕೊಡಲೇಬೇಕು, ಕಂಪಲ್ಸರಿ ಅದು. ಟಿ ಸಿ ಇಲ್ಲ ಅಂದರೆ ಏನೂ ಕೆಲಸ ಕೂಡ ನಡೆಯೋದಿಲ್ಲ. ಬರೀ ಆನ್ಲೈನ್ ಮಾರ್ಕ್ ಶೀಟ್ ಇದ್ರೆ ಆಗಲ್ವಾ ಸರ್? ಇಲ್ಲ, ಆಗೋದಿಲ್ಲ, ಅದು ಬೇಕು. ಪ್ಲಸ್ ನಿಮ್ಮ ಟಿ ಸಿ ಕಂಪಲ್ಸರಿ ಕೇಳ್ತಾರೆ. ನಿಮ್ಮ ಕಾಲೇಜಿಗೆ ಹೋದ್ಮೇಲೆ ನೀವು ಟಿ ಸಿ ಪ್ರೊವೈಡ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ಏನು ಸರ್ಟಿಫಿಕೇಟ್ ಬೇಕಿದೆ? ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅಥವಾ ಕೆಲವು ಸಲ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅವರು ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಇಲ್ಲಿ ಪಕ್ಕದಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಸ್ಟಡಿ ಸರ್ಟಿಫಿಕೇಟ್. ಇದು ಈ ಫಾರ್ಮೇಟಲ್ಲಿ, ಇದು ತುಂಬಾನೇ ಫಾರ್ಮೇಟ್ ಇರುತ್ತಪ್ಪ. ಅಂದ್ರೆ ಏನಂತ ಅರ್ಥ, ನಿಮಗೆ ಪ್ರಿಂಟ್ ಮಾಡಿ ನಿಮ್ಮ ಸ್ಕೂಲ್ ಕಡೆಯಿಂದನೂ ಕೊಡ್ಬೋದು, ಟೈಪ್ ಮಾಡಿ. ಅದನ್ನ ನೀವು ಈ ಫಾರ್ಮೇಟಲ್ಲಿ ಬರೆದು ಕೊಟ್ಟರೆ ಅವರು ಸೀಲ್ ಸೈನ್ ಮಾಡಿ, ಆ್ಯಂಡ್ ನಿಮ್ಮ ಡಿಪಾರ್ಟ್ಮೆಂಟ್ ಏನಿರುತ್ತೋ, ನಿಮ್ಮ ಎ ಇ ಒ, ಆ ಡಿಪಾರ್ಟ್ಮೆಂಟ್ ಏನು ಬರುತ್ತೋ, ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದು ಎಲ್ಲಿರುತ್ತೋ ನಿಮ್ಮ ನಿಯರೆಸ್ಟ್, ಅಲ್ಲಿಂದ ನೀವು ಸೀಲ್ ಸೈನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಫರ್ದರ್ ಇದು ಇವಾಗಲೇ ಮಾಡ್ಕೊಂಡು ಇಟ್ಕೊಂಬಿಡಿ. ಅರ್ಥ ಆಗ್ತಾ ಇದೆಯಾ? ಅಂದರೆ ನಿಮ್ಮ ಸ್ಕೂಲು ಯಾವ ಇದು ಅಂದರೆ ಯಾವ ಕ್ಷೇತ್ರದಲ್ಲಿ ಬರುತ್ತೋ, ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡೋದು, ನಿಮ್ಮ ಸ್ಕೂಲ್ ಅವ್ರನ್ನ ಕೇಳಿದ್ರೆ ಸಾಕು, ಅವ್ರು ಹೇಳ್ತಾರೆ. ಆಫೀಸ್ಗೆ ಹೋಗಿ ನೀವು ಸೀಲ್ ಸೈನ್ ಮಾಡ್ಕೊಂಡು ಇವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡೇವಿ. ಏನು ಸರ್ ಇದು ಅಂದರೆ, ಈ ಡಾಕ್ಯುಮೆಂಟ್ ಏನಂತ ಅರ್ಥ ಅಂದರೆ ಬೇಸಿಕಲಿ ನೀವು ಇಲ್ಲಿ ಓದಿದ್ದೀರಾ ಅಂತ. ಅಂದರೆ ಈ ಪರ್ಟಿಕ್ಯುಲರ್ಲಿ ಆ ಸ್ಕೂಲಲ್ಲಿ ಯಾವ ವರ್ಷದಿಂದ ಯಾವ ವರ್ಷದವರೆಗೂ, ಓಕೆ, ಅಂದರೆ ಯಾವ ಇಯರಿಂದ ಯಾವ ಇಯರ್ವರೆಗೂ ಓದಿದ್ದೀರಾ, ಯಾವ ಕ್ಲಾಸಿಂದ ಯಾವ ಕ್ಲಾಸ್ವರೆಗೂ ಅಲ್ಲಿ ಓದಿದ್ದೀರಾ ಅಂತ ರೆಕಾರ್ಡ್ ಅಷ್ಟೇ ಅದು. ಆ ರೆಕಾರ್ಡ್ ಬೇಕೇ ಬೇಕಾಗುತ್ತೆ. ಅಂದರೆ ಸರ್ ನಾವು ತುಂಬ ಸ್ಕೂಲ್ಸಲ್ಲಿ ಓದಿದ್ದೀವಿ ಅಂದರೆ, ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ ಎಲ್ಲ ಸ್ಕೂಲಲ್ಲೂ ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಇವಾಗಿಂದಾನೇ ಇಟ್ಕೊಂಡಿದ್ರೆ ಫ್ಯೂಚರ್ಗೆ ಯೂಸು. ಅಥವಾ ಬರೀ ಅಡ್ಮಿಷನ್ ಪ್ರೋಸೆಸ್ಗೆ, ಬರೀ ನನಗೆ ಪಿ ಯು ಅಡ್ಮಿಷನ್ಗೆ ಬೇಕು, ಬರೀ ಸ್ಕಾಲರ್ಶಿಪ್ಗೆ ಬೇಕಂದರೆ ಒಂದು ಕೆಲಸ ಮಾಡಿ, ಬರೀ ಕ್ಲಾಸ್ 10th ಮಾತ್ರ ತೊಗೊಳ್ಳಿ ಇವಾಗ ಸದ್ಯಕ್ಕೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಫ್ಯೂಚರಲ್ಲಿ ಬೇಕಾಗುತ್ತೆ ಅಂತ ಇವಾಗಿಂದನೇ ರೆಡಿ ಮಾಡ್ಕೊಳ್ಳಿ. ದಟ್ ಎಲ್ಲೆಲ್ಲಿ ನೀವು ಓದಿದ್ದೀರಾ, ಸರ್ ನಾನು ಸ್ಕೂಲೇ ಚೇಂಜ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಸ್ಕೂಲ್ ಚೇಂಜ್ ಮಾಡಿದ್ದೀರಾ ಅಂದರೆ ತುಂಬ ಕಡೆ ಅದು ನೀವು ಕಂಪಲ್ಸರಿ ಎಲ್ಲ ಸ್ಕೂಲಿಂದ ತೊಗೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು. ಯಾರಿಗಿದು? ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ, ಅದರ್ ಬೋರ್ಡ್ ಸ್ಟೂಡೆಂಟ್ಸ್ಗಿದು. ನಮ್ಮ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಲ್ಲ. ಮೈಗ್ರೇಷನ್ ಸರ್ಟಿಫಿಕೇಟ್ ನೋಡಿ, ಇದನ್ನು ತುಂಬ ಮಕ್ಕಳು ಕೇಳೇ ಇರಲ್ಲ, ಮೈಗ್ರೇಷನ್ ಸರ್ಟಿಫಿಕೇಟ್.
ಆ್ಯಂಡ್ ಕಾಲೇಜ್ ಅಡ್ಮಿಷನ್ ಪ್ರಾಸೆಸ್ಸಲ್ಲಿ ನೀವೇನಾದರೂ CBSE, ICSE ಇಂದ ಬಂದಿದ್ದೀರಾ ಅಂದರೆ ಅದೇನಂತ ಅರ್ಥ CBSE, ICSE ಅವ್ರಿಗೆ ಕಂಪಲ್ಸರಿ ಅಂದರೆ ಯಾಕಂದರೆ ನೀವೇನಾದರೂ CBSE ಮತ್ತು ICSEನ ಬೋರ್ಡ್‌ನ ಚೇಂಜ್ ಮಾಡ್ಬಿಟ್ಟು ನೀವು ಸ್ಟೇಟಿಗೆ ಏನಾದರೂ ಬರ್ತಾ ಇದ್ದೀರಾ ನೋಡಿ ವೈ ಇಟ್ ಈಸ್ ನೀಡೆಡ್ ಅಂತ ಫಸ್ಟ್ ಹೇಳ್ತೀನಿ ನೋಡಿ. ಏನು ಹೇಳ್ತಾ ಇದ್ದಾರೆ? ಟು ಜಾಯಿನ್ ಸ್ಟೇಟ್ PU ಕಾಲೇಜಸ್ ಇಫ್ ಯು ಆರ್ ಫ್ರಮ್ CBSE ಆ್ಯಂಡ್ ICSE ಆರ್ ಅನದರ್ ಬೋರ್ಡ್. ನೀವು ಸ್ಟೇಟ್ ಸಿಲೆಬಸ್ ಓದಬೇಕಂತ ಇದ್ದೀರಾ ಕಾಲೇಜಲ್ಲಿ, ಬಟ್ ನೀವು ಓದಿರೋದೇನು CBSE ಮತ್ತು ICSE ಸಿಲೆಬಸ್. ಆ ಸಿಲೆಬಸ್ ಇಂದ ಅಂದ್ರೆ ಆ ಬೋರ್ಡ್ ಇಂದ ನೀವು ಏನು ಸ್ಟೇಟ್ ಬೋರ್ಡಿಗೆ ಚೇಂಜ್ ಆಗ್ತಾ ಇದ್ದೀರಾ ಅದಕ್ಕೆ ಏನ್ ಬೇಕಾಗುತ್ತೆ? ಈ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಕಂಡಕ್ಟ್ ಸರ್ಟಿಫಿಕೇಟ್ ಅಂತಾನು ಹೇಳ್ತಾರೆ ನೋಡಿ. ಪಕ್ಕದಲ್ಲಿ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಏನಂತ ಅರ್ಥ ಸರ್ ಇದು? ನೋಡಪ್ಪ, ಏನ್ ಅರ್ಥ ಅಂದ್ರೆ ಇದು ನಿಮ್ಮ ಬಿಹೇವಿಯರ್ ಅಥವಾ ನಿಮ್ಮ ಡಿಸಿಪ್ಲಿನ್ ಯಾವ ತರ ಇತ್ತು ಸ್ಕೂಲಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲಾ ಮಕ್ಳಿಗೂ ಪ್ರಾಪರ್ ಆಗಿ ಕೊಡ್ತಾರೆ. ಅಂದ್ರೆ ನಿಮ್ಮ ಬಿಹೇವಿಯರ್ ಚೆನ್ನಾಗಿದೆ ಅಂತ A+ ಅಥವಾ ಗುಡ್ ಕಂಡಕ್ಟ್ ಅಂತ ಗುಡ್ ಬಿಹೇವಿಯರ್ ಅಂತಾನೆ ಕೊಡ್ತಾರೆ. ಬಟ್ ಕೆಲವು ಮಕ್ಳಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಬಿಹೇವಿಯರ್ ವರ್ಸ್ಟ್ ಇರುತ್ತೆ. ಕೆಲವೊಮ್ಮೆ ತುಂಬಾ ಕಾಲೇಜಸ್ ಕೇಳುತ್ತಿದ್ದು, ಅರ್ಥ ಆಗ್ತದೆ, ಕೇಳಿದ್ರೆ ನೀವು ಅದನ್ನ ಪ್ರೊಡ್ಯೂಸ್ ಮಾಡ್ಲೇಬೇಕು. ಅದಕ್ಕೆ ಇವಾಗ ಏನಾದ್ರು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂತೀರಾ ಅಂದ್ರೆ ವೆರಿ ಗುಡ್. ಕೆಲವೊಮ್ಮೆ ನೋಡಿ, ಕೆಲವು ಕಾಲೇಜಸ್ ಏನಂದ್ರೆ ಆರ್ಟ್ಸ್ ಡ್ಯೂರಿಂಗ್ ದಿ ಅಡ್ಮಿಷನ್ ಪ್ರಾಸೆಸ್, ಅಂದ್ರೆ ಕೆಲವೊಮ್ಮೆ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ಕೆಲವು ಕಾಲೇಜಸ್ ಕೇಳ್ತಾರೆ. ಅಂಡ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಿಮ್ಮ ಹಾಸ್ಟೆಲ್ಸ್ಗೆಲ್ಲ ಏನಾದ್ರು ನೀವು ಫರ್ದರ್ ಹೋಗ್ಬೇಕಂದ್ರೆ ಡಿಗ್ರಿಗೆ ಆಗಿರ್ಲಿ ಅಥವಾ ಏನಾದ್ರು PU ಕೆಲವು ಸಲ ನೀವೇನಾದ್ರೂ ಹಾಸ್ಟೆಲ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಂದ್ರೆ ಕೆಲವೊಮ್ಮೆ ಕೇಳ್ತಾರೆ ಇದನ್ನು, ಅರ್ಥ ಆಗ್ತಾ ಇದೆ ಅಲ್ಲಿ. ಸೊ ಅದಕ್ಕೆ ಇವಾಗಿಂದಾನೆ ರೆಡಿ ಮಾಡ್ಕೊಳ್ಳಿ ಇದು. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್ ಇದು, ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಸರ್ ತುಂಬಾ ಇಂಪಾರ್ಟೆಂಟ್ ಇದು? ನೋಡಪ್ಪ, ಈ ಸರ್ಟಿಫಿಕೇಟ್ ಏನ್ ಹೇಳುತ್ತಂದ್ರೆ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್. ಇದು ಪಕ್ಕದಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಂಡ್ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಹೇಳುತ್ತಂದ್ರೆ ಇದೊಂದು ಪ್ರೂಫ್ ಅಷ್ಟೇ. ಏನಂತ ಅರ್ಥ? ನೀವು ಯಾವ ಕ್ಯಾಸ್ಟ್ ಬಿಲಾಂಗ್ ಆಗ್ತೀರಾ, ಎಲ್ಲಿಂದ, ಒಂದು ಗವರ್ಮೆಂಟ್ ಆಫೀಸ್ ಇಂದ ನೀವು ರೆಕಗ್ನೈಸ್ಡ್ ಆಗಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂತೀರಾ. ಓಕೆ, ಎಲ್ಲಿ ಬೇಕಾದ್ರೂ ಸಿಗುತ್ತಾ? ಇಲ್ಲ, ಎಲ್ಲಿ ಬೇಕಾದ್ರೂ ಸಿಗೋದಿಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಇದನ್ನ ನಿಮ್ಮ ನಾಡ ಕಚೇರಿ ಅಂತ ಹೇಳ್ತಾರೆ, ನಾಡ ಕಚೇರಿ. ನೀವು ಈ ವೆಬ್ಸೈಟ್ಗಾದ್ರೂ ಹೋಗಿ, ನಾಡ ಕಚೇರಿ.com, ಜಸ್ಟ್ ನಾಡ ಕಚೇರಿ ಅಂತ ವೆಬ್ಸೈಟ್ ಅಥವಾ ನಿಮ್ಮ ಏನಿದೆ ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಎಂಟರ್ ಮಾಡಿ ಜಸ್ಟ್ ನಾಡ ಕಚೇರಿ ಅಂತ, ನಿಮ್ಗೆಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಅಥವಾ ಯಾರಾದ್ರೂ ಕೇಳಿ ನಿಮ್ಮ ಫ್ರೆಂಡ್ಸ್ಗೆ. ಏನಾದ್ರೂ ನಿಮ್ಗೆ ಅಪ್ಲೈ ಮಾಡೋದು ಕೂಡ ಗೊತ್ತಿಲ್ಲ, ಆನ್ಲೈನು ಕೂಡ ಮಾಡ್ಬೋದು. ನೀವು ನಾಡ ಕಚೇರಿಗೆ ಹೋಗಿ ವಿಸಿಟ್ ಮಾಡಿ ಆಫ್ಲೈನು ಮಾಡ್ಬೋದು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೋದು. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ತರ ಮಾಡೋದು ಆಫ್ಲೈನು, ನಿಮ್ಗೆ ಏನಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅಥವಾ ಆನ್ಲೈನು ಕೂಡ ಯಾವ ತರ ಮಾಡೋದು ಅದು ಕೂಡ ಹೇಳ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಇದೆ ಅನ್ನೋ ಆ ಥರ ಕಮೆಂಟ್ ಮಾಡಿ. ಏನಾದ್ರು ಜಾಸ್ತಿ ಕಮೆಂಟ್ಸ್ ಬಂದ್ರೆ ನಾನು ತಿಳಿಸ್ಕೊಡ್ತೀನಿ ಯಾವ ತರ ಮಾಡೋದು ವೆರಿ ಈಸಿಯಾಗಿ. ಅಂಡ್ ಯಾಕೆ ಸರ್ ಬೇಕಿದು? ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ರಿಸರ್ವೇಶನ್ ಕೋಟಾ ಅಂತ ಇರುತ್ತೆ ಸೀಟ್ಸ್. ಅಂದ್ರೆ ಕಾಲೇಜಲ್ಲಿ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಕಾಲೇಜಲ್ಲಿ ಏನಿರುತ್ತೆ ಅಂದ್ರೆ ಕೋಟಾ ಇರುತ್ತೆ. ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರೀತಾರೆ. ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ, ದುಡ್ಡು ಕೊಡಿ, ಫೀಸ್ ಕೊಡಿ, ನಿಮ್ಗೆ ಸೀಟ್ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಕ್ಕಳ ಹತ್ರ ಅಷ್ಟೊಂದು ಹೆಫ್ಟಿ ಫೀಸ್ ಕಟ್ಟಕ್ ಆಗೋದಿಲ್ಲ. ದೇ ವಾಂಟ್ ರಿಸರ್ವೇಶನ್ ಸೀಟ್, ಅಂದ್ರೆ ಅದು ಗೌರ್ಮೆಂಟ್ ಕೋಟಾ ಅಂತ ಅರ್ಥ. ಅದು ಅಂದ್ರೆ ಗೌರ್ಮೆಂಟ್ ಸೀಟ್ಸ್ ಅಂತ ಇರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಸೀಟ್, ಇನ್ನೊಂದೇನು ಗೌರ್ಮೆಂಟ್ ಸೀಟ್ಸ್. ಸೊ ಗೌರ್ಮೆಂಟ್ ಸೀಟ್ಸ್ ಅಲ್ಲಿ ಎಲ್ಲಾರ್ಗಂತೂ ಕೊಡಕ್ಕಾಗಲ್ಲ, ಅರ್ಥ ಆಗ್ತದೆಯಾ? ಅದಕ್ಕೆ ಏನಾಗುತ್ತೆ, ನಿಮ್ಮ ಹತ್ರ ಇರೋ ಮಾರ್ಕ್ಸ್ ಜೊತೆಗೆ, ನೀವು ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ದೀರಾ, ವೆರಿ ಗುಡ್, ಪರವಾಗಿಲ್ಲ, ಅರ್ಥ ಆಗ್ತದೆಯಾ? ತುಂಬಾ ಮಕ್ಕಳು ತಗೊಂಡಿದ್ದಾರೆ. ಬಟ್ ಅದ್ರ ಜೊತೆಗೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದ್ರು ಇದ್ರೆ, ಪ್ಲಸ್ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಇದೆರಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಡಾಕ್ಯುಮೆಂಟ್ಸ್, ನಿಮಗೆ ಫೀಸ್ ಕನ್ಸೆಷನ್ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ರಿಸರ್ವೇಶನ್ ಕೋಟಾ ಸೀಟು ಬೇಗನೆ ಸಿಕ್ಬಿಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಅಂಡ್ ಇದ್ರ ಫಾರ್ಮೆಟ್ ಚೆಕ್ ಮಾಡ್ಕೊಂಬಿಡಿ, RD ನಂಬರ್ ಫಾರ್ಮೆಟ್ ಅಲ್ಲಿ ಇರಬೇಕು. ಯಾವ ಫಾರ್ಮೆಟ್ ಅಲ್ಲೂ ಬೇಕಾದ್ರೂ ನೀವು ನಾನು ಮಾಡಿಸ್ಕೊಂತೀನಿ ಆ ತರ ಇರೋದಿಲ್ಲ. ಅಂಡ್ ಇನ್ನೊಂದೇನಂದ್ರೆ ನೀವು ಮಾಡಿಸ್ಕೊಂಡು ಹೋಗುವಾಗ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ, ಅದು ಎಜುಕೇಶನಲ್ ಪರ್ಪಸ್ಗೆ ಇರಬೇಕು. ನಿಮ್ ಬೇರೆ ಯಾವ್ದೋ ಪರ್ಪಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದು ವ್ಯಾಲಿಡ್ ಆಗಲ್ಲ. ಎಜುಕೇಶನ್ ಪರ್ಪಸ್ಗಂತ ಅವ್ರಿಗೆ ಹೇಳಿ ಮಾಡಿಸೋವಾಗ, ಆಲ್ರೆಡಿ ಮಾಡಿಸಿದ್ದೀರಾ ಅಂದ್ರೆ ಒಂದ್ಸಲಿ ವೆರಿಫೈ ಮಾಡಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡಿ, ನಾನು ಹೇಳ್ದಂಗೆ ಇನ್ಕಮ್ ಸರ್ಟಿಫಿಕೇಟ್. ಇದು ಆಕ್ಚುಲಿ ನಿಮ್ಮ ಫ್ಯಾಮಿಲಿದು ಆನ್ಯುವಲ್ ಇನ್ಕಮ್ ನ ಸ್ಟೇಟ್ ಮಾಡುತ್ತೆ ಫ್ರಮ್ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಅಲ್ಲಿ. ಯಾಕೆ ಸರ್ ಬೇಕಂದ್ರೆ ಅವಾಗಲೇ ಹೇಳಿದೆ, ಸ್ಕಾಲರ್ಶಿಪ್, ಫ್ರೀ ಸೀಟ್ಸ್ ಬೇಕಾಗುತ್ತೆ ನಿಮಗೆ, ಗೌರ್ಮೆಂಟ್ ಸೀಟ್ಸು. ಏನಾದರೂ ಫೀಸ್ ಏನಾದರೂ ಕಡಿಮೆ ಮಾಡ್ಕೊಬೇಕು, ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಬೇಸಿಕಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಯಾರಿಗಾದ್ರು ಇದೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇಂದ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಅಂದ್ರೆ ಕೆಲವೊಮ್ಮೆ ಈ OBC ಸ್ಟೂಡೆಂಟ್ಸ್ ಇರ್ತಾರೆ, SC ಅಥವಾ ST ಮೈನಾರಿಟಿ ಸ್ಟೂಡೆಂಟ್ಸ್ ಏನಿರ್ತಾರೆ, ಅವ್ರಿಗೆಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗುತ್ತೆ. ಈ ಮಕ್ಳಿಗೆಲ್ಲ ಏನ್ ಮಾಡಿ,
ಫಂಡ್ಸ್ ಪ್ರೊವೈಡ್ ಮಾಡಿ. ಬಿಕಾಸ್ ಅವ್ರಿಗೆಲ್ಲ ಫೀಸ್ ಕಟ್ಟಕ್ ಆಗೋದಿಲ್ಲ ಅಂತ. ಬಟ್ ಆ ಫಂಡು ಮಕ್ಳ ಹತ್ರ ರೀಚ್ ಆಗ್ಬೇಕಂದ್ರೆ ಬೇಸಿಕಲಿ ಯು ನೀಡ್ ಇನ್ಕಮ್ ಸರ್ಟಿಫಿಕೇಟ್. ಅದಿಲ್ಲ ಅಂದ್ರೆ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ನೀವು ಇನ್ಕಮ್ ಎಷ್ಟು, ಅದು ನೀವು ಕರೆಕ್ಟಾಗಿ ಪ್ರೊವೈಡ್ ಮಾಡ್ರೆ ತಾನೇ ನಿಮ್ಗೆ ಅದು ಅಮೌಂಟ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋವಾಗ ಯಾವಾಗಲೂ ಲೆಸ್ ದೆನ್ 1 lakh ಕೊಡಿ. ಯಾಕೆ ಸರ್ ಇದು ಲೆಸ್ ದೆನ್ 1 lakh ಅಂದ್ರೆ, ಬಿಕಾಸ್ ಈ ಲೆಸ್ ದೆನ್ 1 lakh ಅಂದ್ರೆ ಲೆಸ್ ದೆನ್ 1 lakh ಇರೋ ಕ್ಯಾಟಗರಿ ಅವ್ರಿಗೇನೆ ಈ ಸ್ಕಾಲರ್ಶಿಪ್ಸ್ ಎಲ್ಲ ಸಿಗೋದು. ಲೆಸ್ ದೆನ್ 1 lakh ಕೊಡಿ ನೀವು, ಅರ್ಥ ಆಗ್ತದೆಯಾ? ಜಾಸ್ತಿ ಕೊಟ್ಟರು ನಡೆಯುತ್ತೆ, ಬಟ್ ನಾನು ಹೇಳೋದೇನಂದ್ರೆ ಸಜೆಷನ್, ನಾನೆಷ್ಟು ನೋಡಿದ್ದೀನೋ 1 lakh ಒಳಗಡೆನೆ ಕೊಡಿ. ಆ್ಯಂಡ್ ನೆಕ್ಸ್ಟ್ ಸರ್, ಆಧಾರ್ ಕಾರ್ಡ್. ಓಕೆ ಸರ್, ಇದು ಗೊತ್ತಿರುತ್ತೆ ಸರ್ ನಿಮ್ಗೆ. ಆಧಾರ್ ಕಾರ್ಡು ಪೇರೆಂಟ್ ಮತ್ತೆ ಸ್ಟೂಡೆಂಟ್ ಇಬ್ಬರದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ, ನಿಮ್ದು ಮತ್ತೆ ನಿಮ್ಮ ಪೇರೆಂಟ್ಸ್ದು. ಓಕೆ, ಆಧಾರ್ ಕಾರ್ಡ್ ಬಗ್ಗೆ ನಾನು ಡಿಸ್ಕಸ್ ಅಂತೂ ಮಾಡೋದಿಲ್ಲ. ಯಾಕಂತ ನಿಮ್ಗೆ ಏನಾದ್ರು ಡೌಟ್ ಬಂದರೆ ವೆರಿ ಸಿಂಪಲ್, ಅದು ಈ ಐಡೆಂಟಿಟಿ ವೆರಿಫಿಕೇಶನ್ಗೋಸ್ಕರ ಬೇಕಾಗುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಈ ಕಾಲೇಜ್ ರೆಕಾರ್ಡ್ಸಲ್ಲಿ ಲಿಂಕ್ ಮಾಡೋದಕ್ಕೆ. ಆ್ಯಂಡ್ ಈವನ್ ನೀವು ಬ್ಯಾಂಕ್ ಅಕೌಂಟ್ಸ್ ಏನು ಓಪನ್ ಮಾಡಿಸ್ಕೊಂತೀರಾ ಅದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಬರೋ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡ್ತೀನಿ. ನೀವು ಬ್ಯಾಂಕ್ ಅಕೌಂಟ್ಸು ಕೂಡ ಓಪನ್ ಮಾಡ್ಕೊಬೇಕು. ಆ್ಯಂಡ್ ಯಾಕಂದರೆ ಸ್ಕಾಲರ್ಶಿಪ್ ಅಮೌಂಟ್ ಏನು ಬರುತ್ತೋ ಅದು ನಿಮ್ಮ ಪೇರೆಂಟ್ ಅಮೌಂಟ್, ಅಂದರೆ ನಿಮ್ಮ ಪೇರೆಂಟ್ಸ್ ಅಕೌಂಟಲ್ಲಿ ಬರೋದಿಲ್ಲ. ನಿಮ್ಮ ಅಕೌಂಟ್ ಒಂದು ಓಪನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಆ ಅಕೌಂಟಲ್ಲೂ ಕೂಡ ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೇಕು ನಿಮ್ಮ ನೇಮ್ ಪ್ರಾಪರಾಗಿ ಇದೆಯಾ ಇಲ್ವಾ ಅಂತ. ಅದು ಕೆಲವೊಮ್ಮೆ ಇಶ್ಯೂ ಆಗುತ್ತೆ. ಸೊ ಆಧಾರ್ ಕಾರ್ಡ್ ಜಸ್ಟ್ ಲಿಂಕಿಂಗ್ ಅಷ್ಟೇ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದನ್ನು ತುಂಬ ಜನ ಮರ್ತೋಗ್ಬಿಡ್ತೀರಾ, ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಅಟ್ಲೀಸ್ಟ್ 10 ಕಾಪೀಸ್ ರೆಡಿ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿರ್ಬೇಕಪ್ಪ. ರೀಸೆಂಟ್ ಫೋಟೋಸ್ ಆಫ್ ಯುವರ್ ಸೆಲ್ಫ್. ನಾನೇನು ಮಾಡ್ತೀನಿ, ಯಾವುದೋ ಒಂದು 6th ಸ್ಟ್ಯಾಂಡರ್ಡಲ್ಲಿ ಫೋಟೋ ಇಡ್ಸ್ಕೊಂಡಿದ್ದೀನಿ, ಅದನ್ನೇ ತಗೋ. ಎಲ್ಲ ಕಡೆ ಅದೇ ಕೊಡ್ತಾ ಇರೋದು, ಮಾಡಬೇಡಿ. ಆ ತಪ್ಪು ತುಂಬ ಮಕ್ಕಳು ಮಾಡ್ತೀರಾ. ನಾನು ಈವನ್ 10th ಮಾಡಿದ್ದೀನಿ, ಅರ್ಥ ಆಗ್ತಾ ಇದೆಯಾ? ಸೊ ಈ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ. ಯೂನಿಫಾರ್ಮಲ್ಲಿ ಇದೆ, ಯಾವುದೋ ಒಂದು ಇಡ್ಸ್ಕೊಂಡಿದ್ದೀನಿ 7th 8th ಬೇಡ. ಹೊಸದಾಗಿ ಇವಾಗ ರೀಸೆಂಟಾಗಿ ರಿಸಲ್ಟ್ ಆಗಿದ ತಕ್ಷಣನೇ ಒಂದು ಇಡ್ಸ್ಕೊಳ್ಳಿ, ರೀಸೆಂಟಾಗಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ. ಆ್ಯಂಡ್ ಏನು ಮಾಡಿ, ಇದನ್ನ ನೀವು ಯಾಕೆ ಸರ್ ಬೇಕಂದ್ರೆ ಅಡ್ಮಿಷನ್ ಪ್ರೊಸೆಸ್ ನಿಮಗೆ ಗೊತ್ತಿದೆ. ಫಾರ್ಮ್ಸ್ ಎಲ್ಲ ಫೋಟೋ ಹಾಕಬೇಕು, ID ಕಾರ್ಡ್, ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ID ಕಾರ್ಡ್ ಕೇಳ್ತಾರೆ, ತುಂಬಾ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಬ್ಯಾಂಕ್ ಪಾಸ್ಬುಕ್ ಒಂದು ಜೆರಾಕ್ಸ್. ಬೇಸಿಕಲಿ ಒಂದು ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಕೊಂಬಿಡಿ ಬೇಗನೆ, ಅರ್ಥ ಆಗ್ತಾ ಇದೆಯಾ? ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನೇಮ್ ಚೆಕ್ ಮಾಡ್ಕೊಂಬಿಡಿ, ಅದರಲ್ಲಿ ಪ್ರಾಪರಾಗಿ ನಿಮ್ಮ ನೇಮ್ ಮ್ಯಾಚ್ ಆಗಬೇಕು. SSLC ಮಾರ್ಕ್ಸ್ ಕಾರ್ಡ್ ಜೊತೆ ನಿಮ್ಮ ಫಾದರ್ ನೇಮ್ ಎಲ್ಲ ಮ್ಯಾಚ್ ಆಗಬೇಕು. ಆ್ಯಂಡ್ ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಅಕೌಂಟ್ ನಂಬರ್, ನಿಮ್ಮ IFSC ಕೋಡ್. ಅದಕ್ಕೆ ಬ್ಯಾಂಕ್ ಬುಕ್ದು ಅಂದರೆ ಪಾಸ್ಬುಕ್ದು ಈ ಸ್ಟಾರ್ಟಿಂಗ್ ಪೇಜ್ ಏನಿರುತ್ತೋ ಈ ಸ್ಟಾರ್ಟಿಂಗ್ ಪೇಜ್ದು ಒಂದು ಜೆರಾಕ್ಸ್ ಕಾಪಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಇದು ಯಾಕೆ ಸರ್ ಬೇಕು ಹೇಳಿದ್ನಲ್ಲಪ್ಪ. ಸೊ ಮನಿ ಪ್ರೊವೈಡ್ ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲಿ ಡೆಪಾಸಿಟ್ ಮಾಡ್ತಾರೆ? ನಿಮ್ಮ ಕೈಗಂತೂ ಕೊಡೋದಿಲ್ಲ. ಅದು ಎಲ್ಲಿ ಕೊಡ್ತಾರೆ? ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ, ಅದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಇದು ಬೇಕಾಗುತ್ತೆ. ನೆಕ್ಸ್ಟ್ ಏನು ಬೇಕು? ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ಯಾಕೆ ಸರ್ ಬೇಕು? ಕೆಲವೊಮ್ಮೆ ಅಡ್ರೆಸ್ ಪ್ರೂಫ್ ಥರನೂ ಆ್ಯಕ್ಟ್ ಆಗುತ್ತೆ ಇದು. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರಾ, ಬಟ್ ಆದರೂ ಕೂಡ ಏನಾಗುತ್ತೆ, ನಿಮ್ಮ ಫ್ಯಾಮಿಲಿದು ಎಕನಾಮಿಕ್ ಸ್ಟೇಟಸ್ ಅಂದರೆ ನೀವು ಏನಂತ ಅರ್ಥ, BPL ಕಾರ್ಡ್ ಏನಾದರೂ ಇದ್ರೆ ನಿಮ್ಮದು. BPL ಅಂದರೆ ಏನಂತ ಅರ್ಥ, ಬಿಲೋ ಪಾವರ್ಟಿ ಲೈನ್. ಈ ರೇಷನ್ ಕಾರ್ಡ್ ಏನಾದರೂ BPL ಇದ್ರೆ ಅಂದರೆ ಏನಂತ ಅರ್ಥ, ನಿಮ್ಮ ಫ್ಯಾಮಿಲಿ ಇನ್ಕಮ್ ಸ್ಟೇಟಸ್ ಏನಿದೆ ಬಿಲೋ ಪಾವರ್ಟಿ ಲೈನ್ ಇದೆ. ಸೊ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಬೆನಿಫಿಟ್ಸ್ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಪ್ರೊವೈಡ್ ಆಗ್ತಾ ಇದೆ ಅಂದರೆ ಅದು ಕೂಡ ನಿಮ್ಗೆ ಸಿಗುತ್ತೆ. ಬೇಸಿಕಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋವಾಗ ಬೇಕಾಗುತ್ತೆ ಇದು. ನಾನು ಕೂಡ ಅಪ್ಲೈ ಮಾಡುವಾಗ ನೋಡಿದ್ದೀನಿ, ರೇಷನ್ ಕಾರ್ಡ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಬರೀ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅವ್ರಿಗೆ ಮಾತ್ರ ಆಗ್ತಾ ಇದೆಯಾ ಅಂದರೆ, ಕೆಲವೊಮ್ಮೆ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ತುಂಬಾ ಡಿಸೆಬಿಲಿಟೀಸ್ ಇರುತ್ತೆ. ಕೆಲವೊಮ್ಮೆ ನೀವೇ ನೋಡಿರ್ತೀರಾ, ಕ್ಲಾಸಲ್ಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ವಿಷನ್ ಪ್ರಾಬ್ಲಮ್ ಇರುತ್ತೆ. ಅವ್ರನ್ನೆಲ್ಲ ಯಾವ ಕ್ಯಾಟಗರಿಯಲ್ಲಿ ಆಗ್ತಾರೆ ಅಂದರೆ ಡಿಸೇಬಲ್. ಸೊ ನೀವು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಒಂದು ಮಾಡಿಸ್ಕೊಂಡು ರೆಡಿ ಆಗಿರಬೇಕು. ನೋಡಿ ಇಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಿಂದ ಇಲ್ಲಿ ಯಾರೊಬ್ಬ ಸ್ಟೂಡೆಂಟ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದಾನೆ. ಬೇಸಿಕಲಿ ಇದನ್ನ ಆನ್ಲೈನು ಅಪ್ಲೈ ಮಾಡ್ಬೋದು, ಅರ್ಥ ಆಗ್ತಾ ಇದೆಯಾ? ಇದು ಕೂಡ ಅಪ್ಲೈ ಮಾಡೋದು ನನಗೆ ಗೊತ್ತಿದೆ ಯಾವ ಥರ ಅಂತ. ಸೊ ಏನಾದರೂ ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಹೌ ಟು ಅಪ್ಲೈ. ಜಾಸ್ತಿ ಕಮೆಂಟ್ಸ್ ಏನೋ ಬಂದರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಯಾವ ಥರ ಮನೇಲಿ ಕೂತ್ಕೊಂಡು ಆನ್ಲೈನ್ ಅಪ್ಲೈ ಮಾಡ್ತೀರಾ ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಎಷ್ಟು ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಸರ್ ಇದು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂದರೆ, ಒಂದು ಗೌರ್ಮೆಂಟ್ ಡಾಕ್ಟರ್ ಕಡೆಯಿಂದ ಪ್ರೂಫ್ ಇದು. ದಟ್ ಏನಂತ, ನಿಮ್ಗೆ ಯಾವುದೋ ಒಂದು ಹ್ಯಾಂಡ್ ಆಗಿರಲಿ, ವಿಷನ್ ಆಗಿರಲಿ, ಏನೋ ಒಂದು ನಿಮ್ಮ ಬಾಡಿ ಪಾರ್ಟಲ್ಲಿ ಡಿಸೇಬಿಲಿಟಿ ಇದೆ. ಆ್ಯಂಡ್ ಅದನ್ನು ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದನ್ನು ನೀವೇನು ಮಾಡ್ಬೋದು, ಅದನ್ನು ಒಂದು ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ. ದಟ್ ಏನಂತ,
ನೀವು ಡಿಸೇಬಲ್ ಇದ್ದೀರಾ, ಯಾವ ಪಾರ್ಟ್ ಏನಾಗಿದೆ, ಎಷ್ಟು ಪರ್ಸೆಂಟ್ ಡಿಸೇಬಲ್ ಅದೆಲ್ಲ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದು ಯಾಕೆ ಸರ್ ಬೇಕಂದ್ರೆ ಡಿಸೇಬಿಲಿಟಿ ಕೋಟಾ ಅಂತಾನೆ ಇರುತ್ತೆ ಅಥವಾ ಸ್ಕಾಲರ್ಶಿಪ್ಸ್ ಇರುತ್ತೆ ಅಂತ ಮಕ್ಕಳಿಗೆ. ಅಂದ್ರೆ ಇಂಥ ಡಿಸೇಬಲ್ ಮಕ್ಕಳಿಗೆ ಯಾರ ಹತ್ರ ಡಿಸೇಬಿಲಿಟಿ ಸ್ಟೂಡೆಂಟ್ಸ್ ಹತ್ರ ಏನಾದ್ರು ಡಿಸೇಬಲ್ ಸ್ಟೂಡೆಂಟ್ಸ್ ಹತ್ರ ಏನಾದ್ರು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇದ್ರೆ ಇವರು ಡೈರೆಕ್ಟ್ ಡಿಸೇಬಲ್ ಕೋಟಾ ಅಂಡರ್ ಸೀಟ್ಸ್ ತಗೊಬೋದು, ಸ್ಕಾಲರ್ಶಿಪ್ಸ್ ತಗೊಬೋದು. ಬಟ್ ಅದನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಫ್ ರಿಕ್ವೈರ್ಡ್ ಅಪ್ಪ, ಇದು ಏನಿದು ಡೊಮಿಸೈಲ್ ಸರ್ಟಿಫಿಕೇಟ್. ಇದು ತುಂಬಾ ಕೇಸಸ್ ಅಲ್ಲಿ ಬೇಕಾಗಿರಲ್ಲ. ಬಟ್ ನಾನು ಈ ನಡುವೆ ನೋಡ್ತಾ ಇದ್ದೀನಿ, ರಾತ್ರಿ 2025 ನಾನು ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ಇಫ್ ರಿಕ್ವೈರ್ಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಮ್ಮೆ ಬೇಕಾಗುತ್ತೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, ನೀಡೆಡ್ ಫಾರ್ ಸಮ್ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ಸ್ ಅಥವಾ ಕಾಲೇಜಸ್ಗೆ. ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಕೆಲವೊಮ್ಮೆ ಬೇಕಾಗುತ್ತೆ. ಏನ್ ಸರ್ ಇದು ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ, ನೀವು ಕರ್ನಾಟಕದಲ್ಲಿ ರೆಸಿಡೆಂಟ್ ಆಗಿದ್ದೀರಾ ಅಥವಾ ಮೋರ್ ದೆನ್ 7 ಇಯರ್ಸ್ಗಿಂತ ಜಾಸ್ತಿ ಇಲ್ಲಿ more than 7 years you have studied here. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನೀವು ಪರ್ಟಿಕ್ಯುಲರ್ಲಿ ಇಲ್ಲಿನ ಅಂದ್ರೆ ಕರ್ನಾಟಕದಲ್ಲಿ ಒಂದು ರೆಸಿಡೆಂಟ್ ಆಗಿದ್ರಿ, ಇಲ್ಲೇ ಎಜುಕೇಶನ್ ಮುಗಿಸಿದಿರಾ ಅನ್ನೋ ಸರ್ಟಿಫಿಕೇಟ್ ಅಷ್ಟೇ. ನೆಕ್ಸ್ಟ್ ಎಕ್ಸಾಮ್ ಆಗಿದ ತಕ್ಷಣ ತಗೋ SSLC ಎಕ್ಸಾಮ್ ಹಾಲ್ ಟಿಕೆಟ್ನ ಯಾರು ಬಿಸಾಕ್ತೀನಿ, ಈ ಕತೆ ಎಲ್ಲ ಬಿಟ್ಟು ಬಿಡಿ. ಅರ್ಥ ಆಗ್ತಾ ಇದೆಯಾ? ಅದೊಂದು ಏನಿದೆಯೋ ಪ್ರಿಂಟ್ ಔಟ್ ನ ತಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕೆ ಸರ್ ಬೇಕಿದು? ತುಂಬಾ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ, ಕಾಲೇಜಸ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಬೇಸಿಕಲಿ ಅವ್ರು ಬರೀ ಬಾಯಿ ಮಾತಲ್ಲೆಲ್ಲ ಹೇಳಿರೋದು. ನಾನು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ತುಂಬಾನೇ ಕಾಲೇಜ್ ಅಡ್ಮಿಷನ್ಗೆ SSLC ಎಕ್ಸಾಮ್ ಹಾಲ್ ಟಿಕೆಟ್ ಕೇಳ್ತಾ ಇದ್ದಾರೆ. ಅಂಡ್ ಅದು ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಏನಿ ರಿಜಿಸ್ಟರ್ ನಂಬರ್ ಇದೆಯೋ ಮತ್ತೆ ಅಪ್ಲಿಕೇಶನ್ ನಂಬರ್ ಇದೆಯೋ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ಒಂದ್ ಸೈಡ್ ಅಲ್ಲಿ ಬರ್ಕೊಂಡು. ಯಾಕಂದ್ರೆ ತುಂಬಾನೇ ಫ್ಯೂಚರ್ ಯೂಸೇಜಸ್ಗೆ ಇದು ನಿಮಗೆ ಬೇಕಾಗುತ್ತೆ. ಸ್ಕಾಲರ್ಶಿಪ್ಸ್ ಆಗಿರ್ಲಿ, ಸರಿನಾ? ಈ ಸ್ಕಾಲರ್ಶಿಪ್ ಪಡ್ಕೊಂಡೋವಾಗ ಅಥವಾ ನೀವೇನಾದ್ರು ಫರ್ದರ್ ಏನಾದ್ರು ಎಂಟರ್ ಮಾಡಕ್ ಹೋಗ್ತೀರಾ ಅಂದ್ರೆ ನಿಮ್ಮ ರಿಜಿಸ್ಟರ್ ನಂಬರೇ ನೀವು ಗ್ಯಾಪ್ ಮಾಡ್ಕೋಬೇಕು. ರಿಜಿಸ್ಟರ್ ನಂಬರ್ನ ನೀವು ಎಂಟರ್ ಮಾಡ್ತೀರಾ ಅಂದ್ರೆ ನಿಮ್ ಎಲ್ಲಾ ಡೀಟೇಲ್ಸ್ ಬಂದ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ವೆರಿ ಇಂಪಾರ್ಟೆಂಟ್ ಇದು. ರಿಜಿಸ್ಟರ್ ನಂಬರ್ನ ಗ್ಯಾಪ್ ಮಾಡ್ಕೊಳ್ಳಿ ಅಥವಾ ಎಲ್ಲೊಂದ್ ಕಡೆ ಬರ್ಕೊಂಡು ಇಟ್ಕೊಳ್ಳಿ. ನಾನು ನನ್ನ ಕಡೆಯಿಂದ ಏನೇನೋ ಈ SSLC ಆದ್ಮೇಲೆ ಅಥವಾ ಕ್ಲಾಸ್ 10th ಆದ್ಮೇಲೆ ಏನೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ನೀವೇನ್ ಮಾಡಿ ಅಂದ್ರೆ ಅಟ್ಲೀಸ್ಟ್ ನಾನು ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ ಅಟ್ಲೀಸ್ಟ್ ಒಂದು 3 ಕಾಪೀಸ್ ರೆಡಿ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇದು 3 ಕಾಪೀಸ್ ರೆಡಿ ಮಾಡ್ಕೊಳ್ಳಿ. ಪ್ಲಸ್ ಏನ್ ಮಾಡಿ, ನಿಮ್ಮ ಈ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ಎಲ್ಲಾ ಡಾಕ್ಯುಮೆಂಟ್. ಸೊ ಇದೆಲ್ಲ ಒಂದ್ಸಲಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ನಿಮ್ಮ ಯಾವುದೇ ಕೂಡ ಕಾಲೇಜ್ ಅಡ್ಮಿಷನ್ ಮಿಸ್ ಆಗಬಾರ್ದು. ಒಂದು ಇಂಪಾರ್ಟೆಂಟ್ ಅಡ್ಮಿಷನ್ ಆಗಿರಲಿ, ಒಂದು ಇಂಪಾರ್ಟೆಂಟ್ ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ಸ್, ಇದೆಲ್ಲ ನಿಮ್ಗೆ ನಿಮ್ಮ ಹಕ್ಕಿದು. ನೀವು ಯಾವತ್ತೂ ಕೂಡ ಅದನ್ನ ಹೇಗಾದ್ರೂ ಮಾಡಿ ಪಡ್ಕೊಬೇಕು. ಓಕೆ, ಏನೋ ಒಂದು ಡಾಕ್ಯುಮೆಂಟ್ ಇಲ್ಲ ನಿಮ್ಮ ಹತ್ರ, ಆ ಮೂಮೆಂಟ್ ಅಲ್ಲಿ ಸ್ಕಾಲರ್ಶಿಪ್ ಮಿಸ್ ಆಗೋಯ್ತು, ಓಕೆ, ತುಂಬಾನೇ ಗಿಲ್ಟಿ ಫೀಲ್ ಆಗುತ್ತೆ. ಅಯ್ಯೋ ನಾನು ಏನ್ ತಪ್ಪು ಮಾಡ್ಬಿಟ್ಟೆ, ಯಾಕೆ ಈ ತರ ಆಗೋಯ್ತು. ಅದಕ್ಕೆ ಇವಾಗಿಂದಾನೆ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಅರ್ಥ ಆಗ್ತಾ ಇದನ್ನೆಲ್ಲ ಯಾರು ಯೋಚನೆ ಮಾಡಲ್ಲ ಫ್ಯೂಚರ್ ಆಗಿ. ಓಕೆ, ನಾನು ಯಾವತ್ತೋ ಇನ್ನೊಂದ್ ದಿವಸ ಅಲ್ವಾ, ಸಾರಿ ಫ್ಯೂಚರ್ ಅಲ್ಲಿ ಯಾವತ್ತೋ ಮಾಡೋದಲ್ವಾ, ಅವತ್ತು ಮಾಡ್ತೀನಿ, ಬೇಡ. ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಅಂಡ್ ಐ ಹೋಪ್ ಸೊ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದೆ. ಏನಾದ್ರು ಇಷ್ಟ ಆಗಿದ್ರೆ ಕಂಟೆಂಟ್ ನಾನು ಮಾಡ್ತಾ ಇರೋದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಥವಾ ಏನಾದ್ರೆ ಕರೆಕ್ಷನ್ ಮಾಡ್ಕೋಬೇಕು, ಏನೇ ಆಗಿದ್ರು ಕೂಡ ನೀವು ಫಸ್ಟ್ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ. ಇಷ್ಟ ಆಗಿಲ್ವಾ? ಅದು ಕಮೆಂಟ್ ಮಾಡಿ. ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಾ? ಅದು ಕಮೆಂಟ್ ಮಾಡಿ. ಏನಾದ್ರು ಬೇಕಿದೆಯಾ ನಿಮ್ಗೆ ಫರ್ದರ್ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಯಾರಿಗೇನಾದ್ರು ಹೆಲ್ಪ್ಫುಲ್ ವಿಡಿಯೋ ಬೇಕಿದೆಯಲ್ಲ ಅದು ಮಾಡ್ತೀನಿ. ಕಮೆಂಟ್ ಮಾಡಿ, ಎಲ್ಲಾ ಕಮೆಂಟು ಓದ್ತೀನಿ. ಅಂಡ್ ಒಂದು ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫ್ಯೂಚರ್ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಂಡ್ ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ Sandeep_freestyle. So peace out.